ನಾನು ಕೇಳಿದ ಪ್ರಶ್ನೆ ಇಷ್ಟೇ. ಅಪ್ಪು ಅವರೇ, ಈ ನಿಮ್ಮ ಸಾವಿನ ಬಗ್ಗೆ ಅನೇಕ ಅಪೋಹಗಳಿವೆ, ಅದು ನಿಜನ? ಅವ್ರು ಹೇಳಿದ್ರು, ಇಲ್ಲ, ನಾನು ಹೃದಯ ಸಮಸ್ಯೆಯಿಂದನೇ ಸತ್ತಿದ್ದು ಅಂತ ಅಷ್ಟು ಕ್ಲಿಯರ್ ಮಾಡಿದ್ರು. ಎರಡನೇ ಕೇಳಿದ್ರೆ, ಈಗ ಎಲ್ಲಿದ್ದೀರಿ? ಈಗ ದೇಹ ಬಿಟ್ಟು ಹೋದ್ರಲ್ಲ, ಎಲ್ಲಿದ್ದೀರಿ? ಅದಕ್ಕೆ ಅಲ್ಲಿಂದ ಬಂದಂತ ಉತ್ತರ, ನಾನು ಅಪ್ಪ ಅಮ್ಮನ ಹುಡುಕಾಟದಲ್ಲಿ ಇದ್ದೇನೆ. ಮೂರನೇ ಪ್ರಶ್ನೆ ಕೇಳಿದ್ದು, ಮತ್ತೆ ಹುಟ್ಟಿ ಬರ್ತೀರಾ? ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಒಂದೊಮ್ಮೆ ನಾನು ಹುಟ್ಟಿ ಬರುವುದಾದ್ರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಿಡ್ತೇನೆ. ಇದಿಷ್ಟು ನಾವು ಸಂಭಾಷಣೆ ಮಾಡಿ ತಿಳ್ಕೊಂಡಿದ್ದು. ಮಾಡಿದ್ದ ಉದ್ದೇಶ ಇಷ್ಟೇನೆ. ಬಹಳಷ್ಟು ಜನ ಆ ಸಾವಿನ ಬಗ್ಗೆ ಬಹಳಷ್ಟು ಸಂಶಯ ವ್ಯಕ್ತಪಡಿಸಿದ್ರಿಂದ ನಾವು ನಮ್ಮ ಕುತೂಹಲಕ್ಕಾಗಿ, ನಮ್ಮ ರಿಸರ್ಚ್ಗಾಗಿ, ನಮ್ಮ ಖಾಸಗಿ ಒಂದು ಭಂಡಾರಕ್ಕಾಗಿ ಅದನ್ನ ಮಾಡಿದ್ದು. ಅದರಲ್ಲಿ ನಾವು ಪ್ರಕಟಣೆ ಮಾಡಲಿಲ್ಲ. ಆದ್ರೆ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಜನ ಯೂಟ್ಯೂಬರ್ಸ್ ಅದನ್ನೆಲ್ಲ ಎನ್ಕೇಜ್ ಮಾಡ್ಕೊಂಡ್ರು.